ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮುಂದುವರೆದ ಉದ್ದಟತನ. ಸಿಂಧೂ ನದಿ ನಮ್ಮದು, ಎಂದಿಗೂ ನಮ್ಮದೇ ಆಗಿರುತ್ತೆ. ನದಿಯಲ್ಲಿ ನೀರು ಹರಿಯದೇ ಇದ್ರೆ ಅಲ್ಲಿ ಅವರ ರಕ್ತ ಹರಿಯತ್ತೆ. ಭಾರತಕ್ಕೆ ಪಾಕ್ ಮುಖಂಡ ಬಿಲಾವಲ್ ಭುಟ್ಟೋ ಎಚ್ಚರಿಕೆ ನೀಡಿರೋದು ಈ ರೀತಿಯಾಗಿ. ಪಿಪಿಪಿ ಪಕ್ಷದ ಮುಖ್ಯಸ್ಥ ಬಿಲಾವಲ್ ಭುಟ್ಟೋ ವಾರ್ನಿಂಗ್ ಮಾಡಲಾಗಿದೆ. ಆಂತರಿಕ ಭದ್ರತಾ ಲೋಪ ಮುಚ್ಚಿಡೋಕೆ ಭಾರತದ ಯತ್ನ ಇದೆ. ಗಮನ ಬೇರೆ ಕಡೆ ಸೆಳೆಯುವುದಕ್ಕೆ ಪ್ರಯತ್ನ ಅಂತ ಆರೋಪಿಸಲಾಗಿದೆ. ಸಿಂಧೂ ನದಿ ಇವ್ರದೇ ಅಂತೆ, ಇದು ನೀಡಲಿಲ್ಲ ಅಂತಂದ್ರೆ ಏನೋ ರಕ್ತ ಹರಿಸ್ಬಿಡ್ತಾರಂತೆ. ಸೊ ಈ ಥರದೊಂದು ಎಚ್ಚರಿಕೆ ಪದೇ ಪದೇ ಈ ಥರ ಬೇಕು ಅಂತ ಬಾಲ ಬಿಚ್ಚೋ ಕೆಲಸವನ್ನ ಮಾಡ್ತಾನೆ ಇರ್ತಾರೆ. ಸೊ ಇದೀಗ ಭಾರತದ ಮೇಲೆ ಗೂಬೆ ಕೂರಿಸೋ ಕೆಲಸವನ್ನ ಮಾಡಲಾಗ್ತಾ ಇದೆ. ಆಂತರಿಕ ಭದ್ರತಾ ಲೋಪದೋಷವನ್ನ ಮುಚ್ಚಾಕೋಕೆ, ಗಮನವನ್ನ ಬೇರೆ ಕಡೆ ಸೆಳೆಯುವುದಕ್ಕೆ ಈ ಥರದ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ ಅಂತ ಪಾಕಿಸ್ತಾನದ ನಾಯಕ ಉದ್ದಟತನ ಮೆರೆದಿರುವಂಥದ್ದು ಇದು. ಸಿಂಧೂ ನದಿ ನಮ್ದು, ಎಂದಿಗೂ ನಮ್ಮದೇ ಆಗಿರುತ್ತೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ನದಿಯಲ್ಲಿ ನೀರು ಹರಿಯದೇ ಇದ್ರೆ ಅಲ್ಲಿ ಅವ್ರು ರಕ್ತ ಹರಿಯತ್ತೆ ಅಂತ ವಾರ್ನಿಂಗ್ ಅನ್ನ ಮಾಡಿರೋದು. कि हम सिंधु को बचाएंगे। हमने कहा था कि हम निकले हैं सिंधु को बचाने के लिए, और इन खदशात से, इन खतरात से हमने तो बचा दिया है। ये आपकी कामयाबी है, ये सिंध का कामयाबी है, ये पाकिस्तान का कामयाबी है। मगर साथ साथ आपका सिंधु पे एक और हमला हुआ है। इस दफा भारत की तरफ से सिंधु पे हमला हुआ है। आपने सुना होगा कि मकबूजा कश्मीर में दहशतगर्दी का वाकया था। हम सब ने उस दहशतगर्दी का वाकया का मजम्मत की। हमने कहा कि दहशतगर्दी के मुतासिर तो पाकिस्तान भी है, दहशतगर्दी का मुकाबला भी पाकिस्तान के अवाम कर रहे हैं, तो हम उतना ही मज़म्मत करते हैं जो दहशतगर्दी का वाकया मकबूजा कश्मीर में हुआ। मगर भारत ने पाकिस्तान पे इल्जाम लगाया है। भारत ने अपना कमजोरियां छुपाने के लिए, अपने अवाम को बेवकूफ बनाने के लिए मोदी ने पाकिस्तान को झूठे इल्जामात पाकिस्तान पे लगाए हैं कि ये इस दहशतगर्दी के वाकया के पीछे है, और इसकी वजह से इन्होंने ऐलान किया है कि ये इनका यकतरफा फैसला है कि जो इंडस वाटर ट्रीटी है, जो मुआहिदा हुआ पाकिस्तान और भारत के दरमियान, जिसके तहत भारत ये मान चुका कि सिंधु आपका है, सिंधु पाकिस्तान का है। हमने आपसे वादा किया था कि हम सिंधु को बचाएंगे। हमने कहा था कि हम निकले हैं सिंधु को बचाने के लिए, और इन खदशात से, इन खतरात से हमने तो बचा दिया है। ये आपकी कामयाबी है, ये सिंध का कामयाबी है। ये ನೋಡಿ, ಇದು ಪಾಕಿಸ್ತಾನದ ನಾಯಕ ಉದ್ದಟತನವನ್ನ ಮರೆತಾ ಇರುವಂಥದ್ದು. ಯಾಕೆ ಈ ಸಿಂಧೂ ನದಿ ಒಪ್ಪಂದವನ್ನ ನಾವು ಅಮಾನತು ಮಾಡ್ತೀವಿ ಅಂತ ಹೇಳಿದ್ರು, ಇವ್ರು ಬುಡಕ್ಕೆ ಬೆಂಕಿ ಬಿದ್ದಂಗೆ ಯಾಕೆ ಆಡ್ತಿದ್ದಾರೆ, ಬಾಯಿಗೆ ಬಂದಂಗೆ ಯಾಕೆ ಮಾತಾಡ್ತಾ ಇದ್ದಾರೆ, ನಾಲಿಗೆ ಯಾಕೆ ಹರಿಬಿಡ್ತಿದ್ದಾರೆ ಅಂದರೆ, ಈ ಸಿಂಧೂ ನದಿಯನ್ನು ನಂಬ್ಕೊಂಡು ಇವ್ರಿಗೆ ಜೀವನ ಮಾಡ್ತಾ ಇರೋದು. ಈ ಸಿಂಧೂ ಮತ್ತು ಉಪನದಿಗಳ ಮೇಲೆ ಸಂಪೂರ್ಣ ನಿಯಂತ್ರಣ ಏನಿದೆ ಅದನ್ನು ಇವ್ರು ಕಳ್ಕೊಬಿಡ್ತಾರೆ. ಪಾಕಿಸ್ತಾನದ ಕೃಷಿ ಆಗಿರ್ಬೋದು, ಇಂಧನ ಆಗಿರ್ಬೋದು, ಆರ್ಥಿಕತೆ ಆಗಿರ್ಬೋದು, ಇದೆಲ್ಲದಕ್ಕೂ ಸಿಂಧೂ ನದಿ ನೀರು ಇವ್ರಿಗೆ ಬೇಕೇ ಬೇಕು. ಇದು ಏನಾದರೂ ಭಾರತ ಕಂಟ್ರೋಲ್ ಮಾಡ್ತು ಅನ್ನೋದಾಗ್ಬಿಟ್ರೆ ದೊಡ್ಡ ತೊಂದರೆಯನ್ನು ಆರ್ಥಿಕವಾಗಿ ಇವರು ಎದುರಿಸ್ಬೇಕಾಗತ್ತೆ. ಆಲ್ರೆಡಿ ಪಾಕಿಸ್ತಾನ ಪಾಪರ್ ಸ್ಥಾನ ಆಗ್ಬಿಟ್ಟಿದೆ, ಎಲ್ರಿಗೂ ಗೊತ್ತಿರೋ ವಿಚಾರ. ಪಾಕ್ನಲ್ಲಿ 80% ಕೃಷಿ ಭೂಮಿ ಸಿಂಧೂ ನದಿ ಮೇಲೇನೆ ಅವಲಂಬನೆ ಆಗಿದ್ದು. ತಾರ್ಬೆಲಾ, ಮಂಗ್ಲಾ ಅಣೆಕಟ್ಟುಗಳಿಗೆ ಈ ನೀರಿನಿಂದ ವಿದ್ಯುತ್ ಸಿಗುತ್ತೆ. ಪಾಕ್ ಆರ್ಥಿಕತೆಯ 25% ಕೃಷಿಯಿಂದ ಬರುತ್ತೆ. ಅದಕ್ಕೆ ದೊಡ್ಡ ಹೊಡೆತ ಬೀಳುತ್ತೆ. ಕರಾಚಿ, ಲಾಹೋರ್ ದೊಡ್ಡ ನಗರಗಳಿಗೆ ಕುಡಿಯೋ ನೀರು ಕೂಡ ಕಟ್ ಆಗತ್ತೆ. ಯಾವಾಗ ಭಾರತ ಇವರು ಬುಡಕ್ಕೆ ಬೆಂಕಿ ಇಡ್ತೋ,
ಸಿಂಧೂ ನದಿ ಒಪ್ಪಂದ ಏನಿದೆ ಆ ಒಪ್ಪಂದವನ್ನು ನಾವು ಅಮಾನತು ಮಾಡಬೇಕಾಗತ್ತೆ ಅಂತ ಹೇಳಿದ್ರು, ಆಗಿಂದ ವಿಲ್ಲ ಒದ್ದಾಡ್ತಾ ಇದ್ದಾರೆ. ಅದಕ್ಕೆ ಈಗ ತಿರುಗಿ ಮಾತಾಡ್ತಾ ಇರೋದು. ಇಲ್ಲ ಅಂತ ಅಂದಿದ್ರೆ ಏನು ಬೇಕಾದ್ರೂ ಆಗಲಿ ಅಂತ ಕೂರ್ತಿದ್ರು. ಆದರೆ ಭಾರತಕ್ಕೂ ಕೂಡ ಗೊತ್ತು ಎಲ್ಲಿ ಇವ್ರಿಗೆ ಬುದ್ಧಿ ಕಲಿಸ್ಬೇಕು, ಯಾವ ವಿಚಾರದಲ್ಲಿ ಇವರಿಗೆ ಬುದ್ಧಿ ಕಲಿಸ್ಬೇಕು ಅನ್ನೋದು. ಯಾವಾಗ ಈ ಸಿಂಧೂ ನದಿ ಒಪ್ಪಂದ ಅನ್ನೋದಿತ್ತೋ, ಇದನ್ನು ನಾವು ಮುರ್ಕೊಳ್ತೀವಿ ಅಂತ ವಾರ್ನಿಂಗನ್ನು ಮಾಡ್ತೋ, ಆಗಿನಿಂದ ಪುಕ ಶುರು ಆಗಿದೆ. ಈ ಸಿಂಧೂ ನದಿ ಮತ್ತು ಜೀಲಂ ಮತ್ತು ಚಿನಾಬ್ ನದಿಗಳಿಗೆ ಅಡ್ಡಲಾಗಿ ಕಟ್ಟಿರುವಂಥ ಡ್ಯಾಮ್ಗಳ ಎತ್ತರವನ್ನು ಹೆಚ್ಚಿಸಬೇಕು ಅಂತ ಅಮಿತ್ ಶಾ ನೇತೃತ್ವದಲ್ಲಿ ನಡೆದಂಥ ಮೀಟಿಂಗ್ನಲ್ಲೂ ಕೂಡ ನಿರ್ಧರಿಸಲಾಗಿದೆ. ಜೊತೆಗೆ ಆ ನೀರಿನ ಸಂಪೂರ್ಣ ಬಳಕೆಯನ್ನು ನಮ್ಮ ದೇಶಕ್ಕಾಗೇನೆ ನಾವು ಅದನ್ನು ಬಳಕೆ ಮಾಡ್ಕೋಬೇಕು ಅನ್ನೋ ತೀರ್ಮಾನ ಕೂಡ ಮಾಡಲಾಗಿದೆ. ಈ ನದಿ ನೀರು ಹಂಚಿಕೆಯನ್ನು ತಡೆದು ಭಾರತದ ಇತರ ಭಾಗಕ್ಕೆ ನೀರು ಸರಬರಾಜು ಮಾಡೋಕೆ ಪ್ಲಾನ್ ಕೂಡ ಮಾಡಲಾಗಿದೆ. ನಮಗೆ ಇದರಿಂದ ವಿದ್ಯುತ್ ಉತ್ಪಾದನೆಯನ್ನು ಮಾಡ್ಕೊಳ್ಬಹುದು. ಸೊ ಭಾರತ ಸರ್ಕಾರ ಯಾವಾಗ ಈ ಥರದ್ದೆಲ್ಲ ತೀರ್ಮಾನವನ್ನು ಕೈಗೊಳ್ತೋ ಪಾಕಿಸ್ತಾನಕ್ಕೆ ಟೆನ್ಷನ್ ಶುರು ಆಗಿದೆ. ಅದಕ್ಕೆ ಈ ಥರ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ತಕ್ಕ ಉತ್ತರಗಳನ್ನು ಕೊಡಲಾಗ್ತಾ ಇದೆ. ಕೆಲವು ದ್ವಿಪಕ್ಷೀಯ ಒಪ್ಪಂದಗಳಿಗೆ ಏನೇನಿತ್ತೋ ಬಹು ವರ್ಷಗಳಿಂದ 1972, 62 ಹೀಗೆ ಯಾವಾಗಿನಿಂದಲೂ ಕೂಡ ಮಾತುಕತೆ ಮಾಡಿಕೊಂಡು ಶಾಂತಿ ಒಪ್ಪಂದ ಮಾಡ್ಕೊಂಡು ಬರ್ತಾ ಇದ್ವು. ಅದನ್ನೆಲ್ಲ ಯಾವಾಗ ಮುನ್ನೆಲೆಗೆ ಬರೋಕ್ಕೆ ಶುರು ಆಯಿತೋ, ವಾರ್ನ್ ಮಾಡೋದಕ್ಕೆ ಶುರು ಆಯಿತೋ, ಒಂದು ತಕ್ಕ ಉತ್ತರ ಕೊಡಬೇಕು ಅಂತ ಶುರು ಆಯಿತೋ, ಇವ್ರಿಗೆ ಈಗ ಪುಕ ಶುರು ಆಗಿದೆ. ಇಷ್ಟು ಬಾರಿಯೂ ಕೂಡ ನಾವು ಈ ಸಿಂಧೂ ನದಿ ಒಪ್ಪಂದ ವಿಚಾರ ಏನಿದೆ ಇದನ್ನು ಒಂದು ಶಾಂತಿಯ ಒಪ್ಪಂದ, ಯಶಸ್ವಿಯ ಒಪ್ಪಂದ ಅಂತ ಕರೆಯಲಾಗ್ತಾ ಇತ್ತು. ಎರಡೂ ದೇಶಗಳ ನಡುವೆ ಆಗಿನ ಪ್ರಧಾನಿ ನೆಹರು ಅವರು ಮಾಡಿದಂಥ ಒಪ್ಪಂದ ಇದಾಗಿತ್ತು. ಸೊ ಆದರೆ ಈಗ ಯಾವಾಗ ಪಾಕಿಸ್ತಾನ ತನ್ನ ಹಳೆ ಬುದ್ಧಿನ ಬಿಟ್ಟೇ ಇಲ್ವೋ, ಹಳೆ ಚಾಳಿಯನ್ನು ಮುಂದುವರಿಸ್ಕೊಂಡು ಬರ್ತಾನೆ ಇದೆಯೋ, ಯಾಕೆ ನಾವು ಇವ್ರಿಗೆ ಉತ್ತರ ಕೊಡಬಾರ್ದು? ಹೌದು, ಮೊದಲಿಗೆ ಒಂದು ಶಾಂತಿ ಸೌಹಾರ್ದತೆ ಇರಬೇಕು, ಎರಡೂ ದೇಶಗಳ ಜನರುಗಳಿಗೆ ಸಮಸ್ಯೆ ಆಗಬಾರ್ದು, ಆರ್ಥಿಕವಾಗಿ ಹೊಡೆತ ಬೀಳಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಹಲವು ಒಪ್ಪಂದಗಳನ್ನು ಮಾಡ್ಕೊಂಡಿದ್ದು. ಆದರೆ ಪಾಕಿಸ್ತಾನಕ್ಕೊಂದು ಉತ್ತರ ಕೊಡಬೇಕು ಅಂತ ಅಂದಾಗ ಸಹಜವಾಗಿ ಇದನ್ನು ನಾವು ಮಾಡಬೇಕಲ್ವಾ? ಈ ಕಠಿಣ ರೀತಿಯಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದ ಹಾಗೇನೆ ಪಾಕಿಸ್ತಾನಕ್ಕೆ ಟೆನ್ಷನ್ ಆಗಿದೆ. ಅವರು ಒಂದು 5 ನಿರ್ಣಯ ತೆಗೆದುಕೊಂಡಿದ್ದಾರೆ. ಶಿಮ್ಲಾ ಒಪ್ಪಂದ ಆಗಿರ್ಬೋದು, ಅಥವಾ ಅಲ್ಲಿರುವಂಥ ಭಾರತೀಯರನ್ನು ನೀವು ಪಾಕಿಸ್ತಾನ ಬಿಟ್ಟು ಹೋಗಿ ಅಂತ ಹೇಳಿದ್ದಾಗಿರ್ಬೋದು, ಕೆಲವು ದ್ವಿಪಕ್ಷೀಯ ಒಪ್ಪಂದಗಳನ್ನು ನಾವು ವೈಂಡಪ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾಗಿರ್ಬೋದು. ಆದರೆ ಅತಿ ಕಠಿಣ ಅನಿಸ್ತಾ ಇರೋದು ಅಥವಾ ಅರಗಿಸ್ಕೊಳ್ಳೋಕ್ಕಾಗದೇ ಇರೋದು, ತೀವ್ರ ಸಮಸ್ಯೆ ಆಗ್ತಾ ಇರೋದು ಈ ಸಿಂಧೂ ನದಿ ಒಪ್ಪಂದ ನಾವು ಈ ಕ್ಷಣದಿಂದ ಅಮಾನತು ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆ ಯಾವಾಗ ಹೋಯಿತೋ ಆಗ ಒದ್ದಾಡೋ ಪರಿಸ್ಥಿತಿಗೆ ಬಂದಿದ್ದಾರೆ ಪಾಕಿಸ್ತಾನದವರು. ಈಗ ಅದಕ್ಕೆ ಪಾಕ್ ನಾಯಕ ಉದ್ದಟತನ ಮೆರೆದಿರೋದು.